ನಿನ್ನ ಹತ್ರ ಐ ವಿಟ್ನೆಸ್ ಇರ್ಬೋದು, ನನ್ನ ಹತ್ರ ಕಾನೂನನ್ನೇ ಕೊಂಡ್ಕೊಳ್ಳೋ ಅಷ್ಟು ದುಡ್ಡಿದೆ. ನಿನ್ನ ಕೈಲಿ ಏನು ಕಿತ್ಕೊಳಕ್ಕಾಗಲ್ಲ. ಮತ್ತ್ಯಾಕೆ ನನ್ನ ಹತ್ರ ಹರ್ಕೋತಾ ಇದೀಯಾ? ನೋಡು, ಇಬ್ರಿಗೂ ಟೆನ್ಷನ್ ಬೇಡ ಅಂತ ಅದೃಷ್ಟ ಲಕ್ಷ್ಮಿನ ನಿನ್ನ ಮನೆಗೆ ಕಳಿಸಿದ್ದೀನಿ. ನೀನು ಈ ಕೇಸ್ ಕೈ ಬಿಟ್ರೆ ಲಕ್ಷ್ಮಿ ಆಗಾಗ ನಿಮ್ಮ ಮನೆಗೆ ಬರ್ತಿರ್ತಾಳೆ. ಇನ್ನು ಅರ್ಧ ಗಂಟೆಯಲ್ಲಿ ನೀನ್ ಈ ದುಡ್ಡನ್ನ ವಾಪಸ್ ತಗೊಳ್ತಾ ಇದ್ರೆ ನಿಮ್ ಮನೆಗೆ ಇನ್ಕಮ್ ಟ್ಯಾಕ್ಸ್ ಲಕ್ಷ್ಮಿ, ಆಂಟಿ ಕರಪ್ಷನ್ ಲಕ್ಷ್ಮಿನ ನಾನ್ ಕಳಿಸ್ತೀನಿ. ಅವ್ರ ಚಿನ್ನದ ಚೇನ್ ತೆಗೆದು ಕಬ್ಬಣದ ಕೋಳ ಹಾಕ್ತಾರೆ. ಚಿನ್ನ ಕೊಟ್ಟು ಕಬ್ಬಣ ತಗೊಳ್ಳೋಷ್ಟು ಮೂರ್ಖನ ನೀನು? ಸರ್, ಶರತ್ತು ತುಂಬಾ ಜಾಲಿ ಮೂಡಲ್ಲಿದ್ದಾರಲ್ವಾ ಸರ್? ಮೋಹನ್, ಪ್ಲೀಸ್ ಇಲ್ಲಿಂದ ಹೊರಟೋಗೋಣ ಬಾ. ಪೆಪ್ಸಿ ತರಕ್ ಇಷ್ಟೊತ್ತನಲ್ಲೇ ಸರಿಯಾಗಿ ಡ್ರಿಂಕ್ ಹಾಕಕ್ಕೂ ಬರಲ್ವೇನೋ? ಹೋಟೆಲ್ ಹುಡುಗರಂದ್ರೆ ಅಷ್ಟೊಂದು ತಿರಸ್ಕಾರ ಯಾಕೋ? ಕೂತ್ ಜಾಗಕ್ಕೆ ಬಿಸಿ ಬಿಸಿ ತಿನ್ನಕ್ ತಂದು ಕೊಡ್ತಾರಲ್ಲ ಅದಕ್ಕ? ಕೇಳಿದ್ದೆಲ್ಲ ಫ್ರೀಯಾಗಿ ಸಪ್ಲೈ ಮಾಡ್ತಾರಲ್ಲ ಅದಕ್ಕ? ಪುಕ್ಸೆಡೆ ತಿನ್ನೋ ನಿನಗೆ ಇನ್ನೇನು ಸೇವೆ ಮಾಡಬೇಕು? ಏಯ್, ಅವನ್ ಕಪಾಳಕ್ಕೆ ಒಂದು ಬಾರ್ಸೋ. ಅವನ್ ಮೇಲಿರೋ ಕೋಪನ ಕಂಟ್ರೋಲ್ ಮಾಡ್ಕೋಬೇಡ, ಹೊಡಿ. ನೀನ್ ರೈಟ್, ಅವನ್ ರಾಂಗು, ಹೊಡಿ. ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀರನ? ಯೂನಿಫಾರ್ಮ್ ನಲ್ಲಿರೋ ಪೊಲೀಸು ಒಬ್ಬ ಪ್ರಜೆನೆ. ಪ್ರತಿಯೊಬ್ಬ ಪ್ರಜೆನು ಯೂನಿಫಾರ್ಮ್ ಇಲ್ದೇ ಇರೋ ಪೊಲೀಸೇ. ಯೂನಿಫಾರ್ಮ್ ನಲ್ಲಿ ಕುಡ್ದಿರೋ ನೀನು ಪ್ರಜೆನೂ ಅಲ್ಲ, ಪೊಲೀಸು ಅಲ್ಲ. ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಬೆತ್ತಲಾಗೋವರೆಗೂ ಬಾರಿಸ್ತೀನಿ. ಜಿ ಪಿಕ್ಚರ್ ಹಿಟ್ ದಿನದ ಫೀಲಿಂಗ್.